ಮೂರ್ ಸ್ಟೆಪ್ಸ್ ನಿಮ್ಮ ಇಂಟರ್ನಲ್ ಟೆಸ್ಟ್ ಸಖತ್ತಾಗಬೇಕು ಅಂತಂದ್ರೆ ಬರೇ 3 ಸ್ಟೆಪ್ಸ್. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಇಂಟರ್ನಲ್ ಎಕ್ಸಾಮ್ ಬೊಂಬಾಟ್ ಆಗಬೇಕು ಅಂತಂದ್ರೆ 3 ಸ್ಟೆಪ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ 3 ಸ್ಟೆಪ್ ಅನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ವಾ, ಅಥವಾ ಬೇರೆಯವ್ರ ವಿಡಿಯೋ ನೋಡಿ ಅದನ್ನ ಕಾಪಿ ಮಾಡಿ ಹೇಳ್ತಾ ಇರೋದಲ್ಲ. ಇದು ನನ್ನ ಸ್ಟೂಡೆಂಟ್ ಲೈಫ್ ನ ಸ್ವಂತ ಅನುಭವಗಳು. ಸೊ ಆ 3 ಸ್ಟೆಪ್ಸ್ ಯಾವುದು ಅಂತ ನೋಡೋಣ. ಆ 3 ಸ್ಟೆಪ್ಸ್ ಇಲ್ಲಿದೆ, ಬಟ್ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು 1ನೇ ಸ್ಟೆಪ್ ಮತ್ತೆ 3ನೇ ಸ್ಟೆಪ್ ಅನ್ನ ಫಾಲೋ ಮಾಡೋಕೆ ನಿಮ್ಮ ಮಾನ ಮರ್ಯಾದೆ ಅಂದ್ರೆ ನಿಮ್ಮ ಈಗೋನ ಒಂದ್ ಸ್ವಲ್ಪ ಪಕ್ಕಕ್ಕೆ ಇಡ್ಲೇಬೇಕು. ಸೊ ಸ್ಟೆಪ್ ನಂಬರ್ 1, ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳೋದು. ಹೌದು, ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಿಮಗೆ ಒಂದು ಲೀಸ್ಟ್ ಸಿಗತ್ತೆ, ಅಥವಾ ಇನ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ. ಬಟ್ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಯಾರ ಹತ್ರ ಕೇಳಬೇಕು? ಇಂಪಾರ್ಟೆಂಟ್ ಕ್ವಶನ್ ಕೇಳೋದಕ್ಕೆ ಮಾನ ಮರ್ಯಾದೆ ಬಿಡಬೇಕು ಅಂತ ನಾನು ಹೇಳಿರೋದು ಯಾಕೆ ಅಂದ್ರೆ ಈ ಇಂಪಾರ್ಟೆಂಟ್ ಕ್ವಶನ್ ಏನ್ ಕೇಳ್ತಿರೋ ಇದನ್ನ ನೀವು ನಿಮ್ಮ ಕಾಲೇಜ್ ನ ಲೆಕ್ಚರರ್ ಹತ್ರ ಕೇಳಬೇಕು. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದ್ರೆ ನಿಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ನ HOD ಇರ್ತಾರೆ ಯಾರಾದ್ರೂ, ಅಥವಾ ಫಿಸಿಕ್ಸ್ ಲೆಕ್ಚರರ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಹೋಗಿ ಕೇಳಿ. ಸರ್ ಅಥವಾ ಮ್ಯಾಮ್, ಪ್ಲೀಸ್ ಫಸ್ಟ್ ಇಂಟರ್ನಲ್ ಬರ್ತಾ ಇದೆ, ಪ್ಲೀಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ಕೊಡಿ ನನಗೆ ಮ್ಯಾಮ್, ಹೆಲ್ಪ್ ಆಗುತ್ತೆ ತುಂಬಾ ಅಂತ ಕೇಳಿ. ಅಂದ್ರೆ ಇಲ್ಲಿ ನೀವು ನಿಮ್ಮ ಈಗೋನ ಪಕ್ಕಕ್ಕೆ ಇಟ್ಕೊಂಡು ಕೇಳಬೇಕು. ಬಿಲೀವ್ ಮೀ, ಯೂಟ್ಯೂಬ್ ನಲ್ಲಿ ಸಿಗೋಕ್ಕಿಂತ ಅಥವಾ ಇನ್ ಯಾವುದೇ ಕಡೆ ಸಿಗೋದಕ್ಕಿಂತ ಹೆಚ್ಚು ಆಕ್ಯುರೇಟ್ ಆಗಿ ಕ್ವಶನ್ಸ್ ನಿಮ್ಗೆ ನಿಮ್ಮ ಕಾಲೇಜ್ ನ ಲೆಕ್ಚರರ್ ಕಡೆಯಿಂದಾನೇ ಸಿಗತ್ತೆ. ಸ್ಟೆಪ್ 1 ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಂದು ಬೋನಸ್ ಟಿಪ್ ಇದೆ, ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸ್ಟೆಪ್ ನಂಬರ್ 2, ಸ್ಟಡಿ ಮಾಡಬೇಕು. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡೇನು ಬೆಲ್ಲ ಹಾಕಿ ನೆಕ್ತೀರಾ? ಇಲ್ಲ, ಸ್ಟಡಿ ಮಾಡಬೇಕು. ಬಟ್ ಆ ಸ್ಟಡಿ ಮಾಡೋದಕ್ಕೂ ಒಂದು ಪ್ರಾಪರ್ ಆಗಿರೋ ಮೆಥಡ್ ಇದೆ. ಈಗ ನೀವು ಡೀಪ್ ಸ್ಟಡಿ ಮಾಡ್ತೀರಾ, ಹಾರ್ಡ್ ಸ್ಟಡಿ ಮಾಡ್ತೀರಾ, ಎಲ್ಲ ಬುಕ್ಕಲ್ಲಿರೋ ಎಲ್ಲವನ್ನ ತಿಳ್ಕೊಂಡು ಮಾಡ್ತೀರಾ, ಟೈಮ್ ಸಾಕಾಗಲ್ಲ. ಯಾಕಂದ್ರೆ ಎಕ್ಸಾಮ್ ತುಂಬಾ ಹತ್ರ ಬಂದ್ಬಿಟ್ಟಿದೆ. ಸೊ ಇವಾಗ ಏನ್ ಮಾಡ್ಬೇಕು? ಸದ್ಯಕ್ಕೆ ಬಂದಿರೋ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಏನೇನು ಓದ್ಬೇಕು ಅಷ್ಟನ್ನು ಮಾತ್ರ ಓದ್ಕೋಬೇಕು. ಸೊ ಏನೇನು ಓದ್ಬೇಕು? ಆ ಓದೋದ್ರಲ್ಲಿ ಸ್ಟೆಪ್ಸ್ ಅನ್ನು ಹೇಳ್ತೀನಿ. ಸ್ಟೆಪ್ ನಂಬರ್ 1, ನಿಮ್ಮ ಲೆಕ್ಚರ್ ಇಂದ ನೀವೇನೇನು ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೋ, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೋ ಅದನ್ನ ಎಲ್ಲಕ್ಕಿಂತ ಮೊದಲು ಓದ್ಬೇಕು. ಅದು ಓದಿ ಕಂಪ್ಲೀಟ್ ಆಯ್ತಾ? ಅದಾದ್ಮೇಲೆ ಯೂಟ್ಯೂಬಿಗೆ ಬಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ನಲ್ಲಿ ನಂದು ವಿಡಿಯೋ ಏನು ಪ್ರಮೋಟ್ ಮಾಡ್ಕೊಳಕ್ ಹೇಳ್ತಾ ಇಲ್ಲ, ಇದುವರೆಗೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಸರಿನಾ? ಬಟ್ ಬೇರೆ ಯಾರ್ದಾದ್ರು ವಿಡಿಯೋ ಸಿಗುತ್ತೆ, ಅಲ್ಲಿ ಏನಿರುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಇರುತ್ತೆ. ನೀವು ನಿಮ್ಮ ಲೆಕ್ಚರರ್ ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಯಾವ್ಯಾವ್ದು ಮಿಸ್ ಆಗಿತ್ತಲ್ವಾ, ಉಳಿದಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಇಲ್ಲಿಂದ ಸ್ಟಡಿ ಮಾಡ್ಕೋಬಹುದು. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಲ್ಲಿ ಮತ್ತೊಂದು ಹೇಳ್ತೀನಿ, 1 ಮಾರ್ಕಿಗೆ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ, ಸರಿನಾ? ಅಂದ್ರೆ MCQ, ಫಿಲ್ ಇನ್ ದ ಬ್ಲಾಂಕ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಸಿಗೋದು 2 ಮಾರ್ಕ್, 3 ಮಾರ್ಕ್ ಹಾಗೆ 5 ಮಾರ್ಕ್ ಇಂದ ಸಿಗತ್ತೆ. ಹಾಗಾದ್ರೆ 1 ಮಾರ್ಕ್ ಅನ್ನ ಸ್ಟಡಿ ಮಾಡೋದಕ್ಕೆ ಏನ್ ಮಾಡಬೇಕು? ಗೌರ್ಮೆಂಟೇ ನಿಮಗೆ ಪ್ರೊವೈಡ್ ಮಾಡಿರುವಂತ ಕ್ವಶನ್ ಬ್ಯಾಂಕ್ ಇರುತ್ತೆ. ಆ ಕ್ವಶನ್ ಬ್ಯಾಂಕ್ ನಲ್ಲಿರುವಂತ 1 ಮಾರ್ಕಿನ ಪ್ರಶ್ನೆಗಳು ಅಂದ್ರೆ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಅಲ್ಲಿಂದ ಸ್ಟಡಿ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸ್ಟೆಪ್ ನಂಬರ್ 3, ಹೆಚ್ಚು ಮಾರ್ಕ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದು. ಯಾರಲ್ಲಿ ರಿಕ್ವೆಸ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ನಿಮ್ದು ಯಾರು ಪೇಪರ್ ಚೆಕ್ ಮಾಡ್ತಾರೋ, ನಿಮ್ಮ ಟೀಚರ್ ಯಾರಿರ್ತಾರೋ, ಲೆಕ್ಚರರ್ ಯಾರಿರ್ತಾರೋ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀರಾ. ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ವಿಷಯ ನೆನಪಿರ್ಲಿ, ತುಂಬಿದ ಕ್ಲಾಸು ಎಲ್ಲ ಜನ ಇದ್ದಾರೆ ಅಂತ ಆದಾಗ ಆ ಟೈಮಲ್ಲಿ ನೀವು ಹೋಗಿ ನಿಮ್ ಸರ್ಗೆ ಸರ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಡಿ ಅಂದ್ರೆ ಅದು ವರ್ಕ್ ಆಗಲ್ಲ. ಅದು ವರ್ಕ್ ಆಗುವ ಪ್ರೊಬ್ಯಾಬಿಲಿಟಿ ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ಯಾವಾಗ ಜನ ಇರಲ್ವೋ ಅಂತ ಟೈಮಲ್ಲಿ ನೀವು ನಿಮ್ಮ ಲೆಕ್ಚರರಿಗೆ ಮೀಟ್ ಆಗಿ ಅವ್ರ ಸ್ಟಾಫ್ ರೂಮಲ್ಲೆಲ್ಲ ಸುಮ್ಮನೆ ಕೂತಿರ್ತಾರಲ್ವಾ, ಒಳ್ಳೆ ಮೂಡಲ್ಲಿ ಇದ್ದಾಗ ಹೋಗಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಬಹುದು ನೀವು. ಅದು ಹೆಲ್ಪ್ ಆದ್ರೂ ಆಗಬಹುದು. ಬಿಲೀವ್ ಮೀ, ನನ್ನ ಡಿಗ್ರಿ ಲೈಫಲ್ಲಿ ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ಹೇಳ್ತಿದ್ದೀನಿ, ಸಿಕ್ಕಿದ್ರೆ ಸಿಗ್ಬಹುದು, ಬಂದ್ರೆ ಬೆಟ್ಟ, ಹೋದ್ರೆ ಗೊತ್ತಲ್ವಾ ಏನು ಹೋಗಲ್ಲ. ಹೋದ್ರೆ ನಿಮ್ದೇನು ಲಾಸ್ ಇದೆ ಇದರಲ್ಲಿ? ಲಾಸ್ ಅಂತೂ ಏನೂ ಇಲ್ಲ. ಒಂದ್ ಸ್ವಲ್ಪ ನಿಮ್ ಈಗೋನ್ನ ತೆಗೆದು ಪಕ್ಕಕ್ಕೆ ಇಡಬೇಕಾಗತ್ತೆ, ಬಟ್ ಸಿಕ್ಕಿದ್ರೆ ಒಳ್ಳೆ ಮಾರ್ಕ್ಸ್ ಸಿಗತ್ತೆ. 1-2 ಮಾರ್ಕ್ಸ್ ನಿಮ್ಗೆ ಜಾಸ್ತಿ ಆಗಬಹುದು. ನೆನ್ಪಿರ್ಲಿ, ಇದು ನಿಮ್ಮ ಎಕ್ಸಾಮ್ ಆದ್ಮೇಲಿನ ಸ್ಟೆಪ್. ಸ್ಟೆಪ್ 3 ಏನಿದೆಯೋ, ನಿಮ್ಮ ಎಕ್ಸಾಮ್ ನೀವು ಬರ್ದೆಲ್ಲ ಆಗಿದೆ ಅಂತ ಆದ ಮೇಲಿನ ಸ್ಟೆಪ್ ಅದು. ಇವಾಗ ಬರೋಣ ಬೋನಸ್ ಟಿಪ್ ಅಂತ ಹೇಳಿದ್ನಲ್ವಾ. ಬೋನಸ್ ಟಿಪ್ ಇರೋದು ಸ್ಟೆಪ್ ನಂಬರ್ 1ಗೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫಿಸಿಕ್ಸ್ ಸರ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ ಅಂತ ಇದ್ದಾಗ ನೀವು ನಿಮ್ಮ ಕ್ಲಾಸ್ನ ಯಾರಾದ್ರೂ ಹುಡುಗಿರನ್ನ ಕಳಿಸಿ. ಅಂದ್ರೆ ಹೇಗಿರುತ್ತೆ ಅಂತಂದ್ರೆ,
ಈ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೀನಿ, ನಾನು ಅಬ್ಸರ್ವ್ ಮಾಡಿರೋದ್ರ ಪ್ರಕಾರ ಹೇಳ್ತಿದ್ದೀನಿ. ಹೇಗಿರುತ್ತೆ ಅಂತಂದ್ರೆ, ಈಗ ಜೆಂಟ್ಸ್ ಟೀಚರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಹುಡುಗಿರ ಬಗ್ಗೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್, ಪಾಪ ಬಿಡೋ ಅಂತ ಇರುತ್ತೆ. ಹಾಗೆ ನಿಮ್ ಟೀಚರ್ ಮ್ಯಾಮ್ ಆಗಿದ್ರೆ, ನೀವು ಬಾಯ್ಸ್ ಹೋದ್ರೇನೂ ನಡೆಯುತ್ತೆ ಅಥವಾ ಗರ್ಲ್ಸ್ ಹೋದ್ರೇನೂ ನಡೆಯುತ್ತೆ, ಅಷ್ಟಕ್ಕಷ್ಟೇ ವ್ಯಾಲ್ಯೂ ಇರುತ್ತೆ. ಬಟ್ ನೆನ್ಪಿರ್ಲಿ, ಜೆಂಟ್ಸ್ ಸರ್ ಇದ್ರೆ ನಿಮ್ ಕ್ಲಾಸಿನ ಹುಡುಗಿ ಕ್ಲಾಸ್ಮೇಟ್ ಅನ್ನ ಕಳಿಸೋದು ಸೇಫ್ ಆಪ್ಷನ್. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಳಿರೋ ಟಿಪ್ಸ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್. She just wanna bounce to it, baby, get your giddy on. Walk up to the stage with a drink like I'm Giveon, but I never came here to sing what I'm